हरिं गरासनगद्भिदां नलसिकां सौं क्लीं कलां बिभ्रतीं सवर्णां वरदारणीं च वरसदां दौतां तनेत्रोज्ज्वलां वन्दे पृष्ठकपासमङ्कुशधरां स्रग्भूषितामुज्ज्वलां त्वां गौरीं त्रिपुरां फरात्वरकलां श्रीचक्रसञ्चारणीं पद्मानने पद्मपत्रे पद्मप्रिये पद्मदलायताक्षीं विश्वप्रिये विष्णुमनोनुकूले त्वत्पादपद्मं मयि सन्निधत्स्वां या सा पद्मासनस्था विपुलकटितटी पद्मपत्रायताक्षीं श्रीं अम्बां भगवतीं श्रीं ललितां राजराजेश्वरीं महाकाली महालक्ष्मी देवताभ्यो नमः। गौरीन्ममाय सलिलानिक्षत्तद्विपदीं द्विपदीं सां चतुष्पदीं अष्टापदीं नवपदीं बहुशीं सहस्राक्षरां परमे व्योमन् जातवेदसे सनुभाम सोमं राधयतो निदहाति वेदाः सनः दुर्गाणि विश्वानावेव सिन्धुं दुरितात्यग्निः त्वामग्निवर्णां तपसा ज्वलन्तीं वैलोचनीं कर्मबले तुष्टां दुर्गां देवीगुं शरणमहं प्रपद्ये। गौरीन्ममाय सलिलानिक्षत्तद्विपदीं द्विपदीं सां चतुष्पदीं अष्टापदीं नवपदीं बहुशीं सहस्राक्षरां परमे व्योमन् महालक्ष्मी देवताभ्यो नमः। ब्राह्मी माहेश्वरी कौमारी वैष्णवी वाराही इंद्राणी चामुंडां चंडिकां महाकाली महालक्ष्मी समेत श्रीमद्महाललितां भाला त्रिपुर सुंदरी चक्रेश्वरी ಬಾಲಾಂಬಿಕಾಯ ನಮಃ. ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಚೆನ್ನಾಗಿದೆ. ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮ ಭವಿಷ್ಯದಲ್ಲಿದೆ. ಇವತ್ತು ನೀವೇನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮ ಭವಿಷ್ಯದಲ್ಲಿ ಸಿಗುತ್ತೆ. ಆದ್ರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇದೆಯಲ್ಲ, ಅದನ್ನು ಕಡಿಮೆ ಮಾಡ್ಕೊಳ್ಬೇಕು. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಕೋಪ ಮಾಡ್ಕೊಳ್ಬೇಡಿ, ಆದಷ್ಟು ಅರ್ಥ ಮಾಡ್ಕೊಳ್ಳಿ. ವಿಚಾರಗಳೇನು ಎಂಬತಕ್ಕಂಥದ್ದನ್ನು ಸರಿಯಾಗಿ ತಿಳ್ಕೊಳ್ಳಿ. ಮನೆಯಿಂದ ಆಚೆ ಹೊರಡಬೇಕಾದ್ರೆ ಇವತ್ತಿನ ಕೆಲಸ ಕಾರ್ಯಗಳ ಕಡೆ ಸಂಪೂರ್ಣವನ್ನು ಅರಿವನ್ನೇ ತಂದುಕೊಳ್ಳಿ, ಅಥವಾ ಅನುಭವಸ್ಥರ ಮಾತು ಕೇಳಿ. ಯಾಕೆಂದ್ರೆ ವಿದ್ಯಾರ್ಥಿಗಳಿಂದ ಹಿಡಿದು ದೊಡ್ಡವರವರೆಗೂ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಅಂತಹ ಲಾಭದ ಕ್ಷಣ ಅಲ್ಲ. ಮನುಷ್ಯನಿಗೆ ಕಷ್ಟ ಎಂಬತಕ್ಕಂಥದ್ದು ಹೇಗೆ ಬರುತ್ತೋ, ಯಾವಾಗ ಬರುತ್ತೋ, ಯಾವ ಕಾಲಕ್ಕೆ ಬರುತ್ತೋ, ಯಾವ ಪ್ರಕಾರ ಅದು ಆವರಿಸುತ್ತೋ ಅದನ್ನು ಅರ್ಥಕೊಳ್ಬೇಕು. ಆದರೆ ಸರಿಯಾದ ಸನ್ಮಾರ್ಗದಲ್ಲಿದ್ದರೆ ಮಾತ್ರ ಎಲ್ಲಾ ಫಲಗಳು ಸಿಕ್ಕಂಗಾಗತ್ತೆ. ಅದಕ್ಕಾಗಿ ತಾಯಿ ಭುವನೇಶ್ವರಿಯನ್ನ ಅಥವಾ ಲಲಿತಾ ರಾಜರಾಜೇಶ್ವರಿಯನ್ನ, ಶಕ್ತಿ ದೇವತೆಯನ್ನ ಮನೆಯಲ್ಲಿ ಪ್ರಾರ್ಥನೆ ಮಾಡಿ. ಮನೆಯಿಂದ ಆಚೆ ಹೊರಡಬೇಕಾದ್ರೆ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ. ಕುಲದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ ಇವತ್ತಿನ ಫಲಾಫಲಗಳನ್ನ ನೀವು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗುವಂಥದ್ದು. ಮೇಷರಾಶಿಯವರು ಸಾಧ್ಯವಾದರೆ ಒಂದು ಚಿಟಿಕೆ ಅಕ್ಕಿ, ಒಂದು ಚಿಟಿಕೆ ಉಪ್ಪು, ಒಂದು ಚಿಟಿಕೆಯಷ್ಟು ತೊಗರಿಬೇಳೆ, ಈ 3 ಧಾನ್ಯವನ್ನ ದೃಷ್ಟಿ ತೆಗೆದದನ್ನು ಆಚೆ ಹಾಕೋದ್ರಿಂದ ಇವತ್ತು ಬರ್ತಕ್ಕಂಥ ಸಂಕಷ್ಟಗಳನ್ನ, ಕಷ್ಟಗಳಿಂದ ಖಂಡಿತ ವಿಮುಕ್ತರಾಗಬಹುದು. ಏನೇ ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಮಾಡಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗ ಫಲ ನಿಮ್ಮದಾಗಬೇಕಾದ್ರೆ ಇವತ್ತು ನೀವು ಮಾಡುವ ಪ್ರತಿ ಕಾಯಕವೂ ಸಹಿತ ಅರ್ಥೈಸಿಕೊಂಡೇ ಮಾಡಬೇಕು. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಳೋ ಶಕ್ತಿ ಇದೆ. ಅದರಲ್ಲೂ ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 4 ಗಂಟೆ 15 ನಿಮಿಷದವರೆಗೂ ಇವತ್ತು ಈ ಒಂದು ಸಮಯ ಅಮೂಲ್ಯವಾಗಿರ್ತಕ್ಕಂಥದ್ದು. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಮೊದಲು ತಾವು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ನಿರ್ಣಯ ಇದೆಯಲ್ಲ, ಮೊದಲು ತಾವು ತೆಗೆದುಕೊಳ್ಳುವ ನಿರ್ಣಯ ಸರಿಯೋ ತಪ್ಪೋ ಅದನ್ನ ಅರ್ಥ ಮಾಡ್ಕೊಳ್ಳಿ. ಹಾಗೆ ಯಾವುದೇ ಒಂದು ತೀರ್ಮಾನಕ್ಕೆ ಬರಬೇಕಾದ್ರೂ ಸರಿಯಾದ ಆಲೋಚನೆಯಲ್ಲಿರಿ. ಹಾಗೆ ನಿಮ್ಮ ಮಾತು, ನಿಮ್ಮ ನಡೆ, ನಿಮ್ಮ ನಡವಳಿಕೆ ಎಲ್ಲವೂ ಸಹಿತ ಅರ್ಥೈಸಿಕೊಂಡೇ ಕರೆಕ್ಟ್ ಆಗಿರಬೇಕು. ಆದರೆ ಇವತ್ತಿನ ರಾಶಿಫಲದಲ್ಲಿ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಈ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಜಾಗೃತರಾಗಿರ್ಬೇಕು. ಅಂಗೈಯಲ್ಲಿರ್ತಕ್ಕಂಥದ್ದನ್ನ ಯಾರೋ ಒಬ್ಬರು ಕೊಟ್ಟು ಅನಂತರ ನಾನು ತಗೊಳ್ತೀನಿ ಅಂತನೋ, ಅಥವಾ ಆಮೇಲೆ ಎತ್ಕೊಳ್ತೀನಿ ಅಂತನೋ, ಅಥವಾ ಜವಾಬ್ದಾರಿ ನೀವು ಕಾಯ್ಬೇಕು ಅಂತನೋ ಕೊಟ್ರೆ ಪುನಃ ನಿಮ್ಮ ಇನ್ ಟೈಮಲ್ಲಿ ನಿಮ್ಮ ಕಾಸು ಬರೋದು ಬಹಳ ಕಷ್ಟ. ಹಾಗಾಗಿ ನೀವು ನಿಮ್ಮ ಬೆಲೆ ಬಾಳುವ ವಸ್ತುಗಳಿಂದ ಮೊದಲುಕೊಂಡು ಹಣಕಾಸಿನ ತನಕ ಮತ್ತೊಬ್ಬರಿಗೆ ಜವಾಬ್ದಾರಿ ಕೊಟ್ರೆ ಅವರಿಂದ ಪುನಃ ವಶಪಡಿಸ್ಕೊಳ್ಳೋದು ಬಹಳ ಕಷ್ಟ. ಯಾಕೆಂದ್ರೆ ಇವತ್ತಂತದ್ದು ನಡೆಯುತ್ತೆ. ಹಾಗಾಗಿ ವೃಷಭ ರಾಶಿಯವರು ತುಂಬಾ ಎಚ್ಚರಿಕೆಯಿಂದಿರಿ. ಇನ್ನು ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಬಾಧಿಸ್ತಾರೆ. ಇವತ್ತು ಆ ನೋವಿನಿಂದ ಒದ್ದಾಡುವ ಪರಿಸ್ಥಿತಿ ಆಗತ್ತೆ. ಅದು ಸರಿಸುಮಾರು 11 ಗಂಟೆಯಿಂದ 2 ಗಂಟೆ 23 ನಿಮಿಷದವರೆಗೂ. 11ರಿಂದ 2:23 ಮಧ್ಯದಲ್ಲಿ ಉಂಟಾಗುವಂತಹ ಅನಾರೋಗ್ಯ ಕ್ಷಣಗಳಿಗೆ ಆಗಿಂದಾಗಲೇ ಸರಿಯಾದ ಪರಿಹಾರವನ್ನು ಕಂಡುಕೊಳ್ಬೇಕಾದ್ದು ಬಹಳಷ್ಟು ಉತ್ತಮ. ಇದರಿಂದ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಮಿಥುನ ರಾಶಿ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಶುಕ್ರ ಅನುಗ್ರಹದಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ಬೆಲೆ ಬಾಳುವಂತ ವಸ್ತುಗಳ ಬಗ್ಗೆ, ಕೆಲವಷ್ಟು ವ್ಯವಹಾರಗಳ ಬಗ್ಗೆ,
ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಬದಲಾವಣೆಯನ್ನು ತಂದುಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗಬೇಕು. ಆದರೆ ಯಾವುದು ಬೇಕು ಯಾವುದು ಬೇಡ ಎಂಬತಕ್ಕಂಥದ್ದು ಬೇಕು ಬೇಡಗಳನ್ನ ಸರಿಯಾಗಿ ಚಿಂತನೆ ಮಾಡದಿದ್ರೆ ಕೆಲವಷ್ಟು ಫಲಾಫಲಗಳಲ್ಲಿ ಉಂಟಾಗ್ತಕ್ಕಂಥ ತೊಂದರೆಗಳಿಂದ ಕೆಲವಷ್ಟು ಸಮಸ್ಯೆಗಳಂತಕ್ಕಂಥದ್ದು ಎದುರಾಗುತ್ತೆ. ಇವತ್ತು ನಿಮ್ಮ ನಡವಳಿಕೆಯಿಂದ, ವ್ಯವಹಾರಗಳಿಂದ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯಿಂದ ಇವತ್ತು ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಜೊತೆಗೆ ಶಿವಾರಾಧನೆ ಮಾಡತಕ್ಕಂಥದ್ದು, ಸರ್ವಂ ಶಿವಮಯಂ, ಪ್ರತಿ ಕಾಲದಲ್ಲೂ ಸಹಿತ ಓಂ ನಮ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನ ನಿರಂತರ ಪಠನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗಬೇಕು, ಮನಸ್ಸಲ್ಲಿರ್ತಕ್ಕಂಥ ನೋವಿನ ಕ್ಷಣಗಳು ದೂರ ಆಗಬೇಕು, ಯಾವುದೇ ಒಂದು ಕೆಲಸ ಕಾರ್ಯಗಳಾದರೂ ಸರಿಯಾಗಿ ಅರ್ಥೈಸಿಕೊಂಡು ಮಾಡಬೇಕು. ಜೊತೆಗೆ ದಕ್ಷಿಣಾಭಿಮುಖವಾಗಿ ನಿಂತು ಶಿವಧ್ಯಾನವನ್ನ ಮಾಡಿ ಶಿವನ ದರ್ಶನ ಮಾಡಿಕೊಂಡು ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ನಿಮ್ಮ ಸಂಕಷ್ಟಗಳು ದೂರ ಆಗಿ ಒಂದಷ್ಟು ನೆಮ್ಮದಿಯ ಬದುಕನ್ನ ತಾವು ಕಾಣಬಹುದು. ಒಳ್ಳೆಯದಾಗ್ಲಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಸ್ವಂತ ಬುದ್ಧಿ ಇದೆ. ಇವತ್ತು ಭಗವಂತ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾನೆ. ಇವತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ, ಮನಸ್ಸಲ್ಲಿರ್ತಕ್ಕಂಥ ನೋವಿನ ಕ್ಷಣಗಳು ಖಂಡಿತ ದೂರ ಆಗುತ್ತೆ. ಇವತ್ತು ತಾವೇನ್ ಅಂದುಕೊಂಡಿದ್ದನ್ನ ಸಾಧಿಸುವಂತ ಯೋಗ ಫಲ ಇದೆ. ಉದ್ಯೋಗ ಇಲ್ದಿರತಕ್ಕಂಥವ್ರಿಗೆ, ಇರ್ತಕ್ಕಂಥ ಉದ್ಯೋಗದಲ್ಲಿ ತೊಂದರೆ ಇರ್ತಕ್ಕಂಥವ್ರಿಗೆ, ಕೆಲವಷ್ಟು ಬೆಲೆ ಬಾಳುವ ವಸ್ತುಗಳನ್ನ ಕಳ್ಕೊಂಡು ಏನೋ ವ್ಯತ್ಯಾಸ ಮಾಡಿಕೊಂಡು ಕಣ್ಣೀರ್ ಹಾಕಿರ್ತಿರಲ್ಲ, ಅದು ಪುನಃ ಇವತ್ತು ಸಿಗೋದಾಗ್ಲಿ ಅಥವಾ ಎಲ್ಲಿದೆ ಅಂತ ಗೊತ್ತಾಗೋದಾಗ್ಲಿ ಅಂತಹ ಅದೃಷ್ಟ ಫಲ ಸಹಿತ ಇವತ್ತು ನಿಮ್ಮ ರಾಜ್ಯದಲ್ಲಿದೆ. ಅಂದ್ರೆ ಇವತ್ತು ಕರ್ಕಾಟಕ ರಾಶಿಯವರು ಏನೆಲ್ಲ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬಹುದು, ಯಾವೆಲ್ಲ ವರ್ಚಸ್ಸು ತೇಜಸ್ಸನ್ನ ಮತ್ತಷ್ಟು ವೃದ್ಧಿಸ್ಕೊಳ್ಬೇಕು ಅಂತ ಚಿಂತನೆ ಮಾಡ್ತಿರ್ತಕ್ಕಂಥವ್ರಿಗೂ ಒಳ್ಳೆ ಫಲಾಫಲಗಳನ್ನ, ಅದೃಷ್ಟವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮ ಬದುಕಲ್ಲಿದೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಮೊದಲು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯ ದೇವರನ್ನ ನಮಸ್ಕಾರ ಮಾಡಿ, ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದದಿಂದ ತಾವು ಮುಂದೆ ನಡೆದ್ರೆ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿ ಸಿಗುತ್ತೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ. ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧಾನುಗ್ರಹ ಚೆನ್ನಾಗಿದೆ. ಆದ್ರೆ ವ್ಯವಹಾರಗಳಂತಕ್ಕಂಥದ್ದಲ್ಲಿ ಒಂದಷ್ಟು ಮಟ್ಟಿಗೆ ಕಡಿವಾಣ ಬೀಳುತ್ತೆ. ಇವತ್ತು ವಾರದ ಪ್ರಾರಂಭದ ದಿನ ಮಾಡುವಂತಹ ಕೆಲಸಗಳಲ್ಲಿ ಬದಲಾವಣೆ ಬರಬೇಕು, ಏನಾದ್ರು ಒಂದಷ್ಟು ವಿಶೇಷಗಳನ್ನ ನೀವು ಸೃಷ್ಟಿಪಡಿಸ್ಕೊಳ್ಬೇಕು. ಆದ್ರೆ ಸಿಂಹ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಕಾಣುತ್ತೆ. ಬೆಳಗ್ಗೆ ಮನೆಯಿಂದ ಹೊರಡುವಾಗ ಇರೋದಿಲ್ಲ, ಆದ್ರೆ ಮಾಧ್ಯಾಹ್ನಿಕ ನಿಮ್ಮ ಆಫೀಸಲ್ಲಿ ಇರುವಾಗ್ಲೋ, ವಿದ್ಯಾರ್ಥಿಗಳು ಶಾಲೆಯಲ್ಲಿರುವಾಗ್ಲೋ ಅಥವಾ ಹೊರಗಡೆ ಉದ್ಯೋಗ ಮಾಡತಕ್ಕಂಥವ್ರಿಗೂ ಸಣ್ಣ ಪುಟ್ಟದಾಗಿ ಒಂದಷ್ಟು ಸಮಸ್ಯೆ ಎದುರಾಗ್ಬೋದು. ಅದರಲ್ಲೂ ಪಾದಗಳಿದೆ. ಯಾಕೆಂದ್ರೆ ಒಂದು ರಾಶಿ, ಒಂದು ನಕ್ಷತ್ರದ ಮೇಲೆ ಪಾದಗಳು ಇರುತ್ತವಲ್ಲ, ಮೊದಲನೇ ಪಾದ, ಎರಡನೇ ಪಾದ, 3 ಮತ್ತು 4, ಹೀಗೆ ಪಾದಗಳ ಮೇಲೆ ಒಂದಷ್ಟು ಸಮಸ್ಯೆ ಎದುರಾಗ್ಬೋದು. ಆದ್ರೆ ಸಿಂಹ ರಾಶಿಯವರಿಗೆ ಬರುವಂತ ಸಮಸ್ಯೆಗಳಿಗೊಂದು ಪರಿಹಾರ ಅಂತ ನೀವು ಕಂಡುಕೊಳ್ಳೋದಾದ್ರೆ, ಒಂದು ಚಿಟಿಗೆಯಷ್ಟು ಉದ್ದಿನ ಬೇಳೆ, ಒಂದು ಚಿಟಿಗೆಯಷ್ಟು ಅವರೇ ಬೇಳೆ ಅಂದ್ರೆ ಶುಕ್ರ, ಉದ್ದಿನ ಬೇಳೆ ಅಂದ್ರೆ ರಾಹು. ಈ ಶುಕ್ರ ಮತ್ತು ರಾಹು ಎರಡೂ ಧಾನ್ಯಗಳಂದ್ರೆ ಎರಡೂ ಗ್ರಹದ ಧಾನ್ಯಗಳನ್ನ ಒಂದೊಂದು ಚಿಟಿಗೆಯಷ್ಟು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ, ಸಾಧ್ಯವಾದ್ರೆ ಒಂದಷ್ಟು ಬಿಲ್ವಪತ್ರೆಯನ್ನ ತಂದು ಶಿವ ಸಾನ್ನಿಧ್ಯದಲ್ಲಿ ಅರ್ಪಣೆ ಮಾಡಿ. ಇದೇನೂ ನಿಮ್ಮ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ನಿಮ್ಮ ಎಡಹಸ್ತದ ಮಧ್ಯಭಾಗದಲ್ಲಿ ಒಂದಿಷ್ಟು ಕುಂಕುಮವನ್ನ, ಅಂದ್ರೆ ಕೆಂಪು ವರ್ಣದ ಕುಂಕುಮವನ್ನ ಗಂಧದಲ್ಲಿ ಮಿಶ್ರಣ ಮಾಡಿ ಗಂಧವನ್ನ ಭಗವಂತನಿಗೆ ಹಚ್ಚಿ, ಉಳಿದಂತ ಗಂಧವನ್ನ, ಒಂದಿಷ್ಟು ಕೆಂಪು ವರ್ಣದ ಗಂಧವನ್ನ ಇಲ್ಲಿ ಹಚ್ಚೋದ್ರಿಂದ ಇವತ್ತು ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರ ಸಮಸ್ಯೆಗಳು, ಎದುರಾಗುವಂತಹ ತೊಂದರೆಗಳನ್ನ ಖಂಡಿತ ದೂರ ಮಾಡ್ಕೊಳ್ತೀರಿ. ಎಡಹಸ್ತದ ಮಧ್ಯಭಾಗದಲ್ಲಿ ಹೆಣ್ಣು ಮಕ್ಕಳಾದ್ರೂ ಅಷ್ಟೇ, ಗಂಡು ಮಕ್ಕಳಾದ್ರೂ ಅಷ್ಟೇ, ಹೆಣ್ಣು ಮಕ್ಕಳಾದ್ರೂ ಗಂಡು ಮಕ್ಕಳಾದ್ರೂ ಯಾರಾದ್ರೂ ಈ ಮಧ್ಯಭಾಗದಲ್ಲಿ ಕುಂಕುಮವನ್ನ, ಅಂದ್ರೆ ಕೆಂಪು ವರ್ಣದ ಗಂಧ ಅಥವಾ ಕುಂಕುಮವನ್ನು ಹಚ್ಚೋದ್ರಿಂದ ಸಿಂಹರಾಶಿಯಲ್ಲಿ ಬರೆದೊದಗುವಂತಹ ತೊಂದರೆಗಳನ್ನ ಅಥವಾ ಒಂದಷ್ಟು ತೊಂದರೆ ತಾಪತ್ರಗಳಿಗೆ ಆಗಿಂದಾಗಲೇ ಪರಿಹಾರವನ್ನ ಕಂಡುಕೊಂಡಂಗಾಗುತ್ತೆ. ಒಳ್ಳೆಯದಾಗ್ಲಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಶಾಂತಿ ಇದೆ, ಸಮಾಧಾನ ಇದೆ, ತೃಪ್ತಿ ಇದೆ. ಹಾಗೆ ದೂರ ಪ್ರಯಾಣ ಬೆಳೆಸಬೇಕು ಅಂತಕ್ಕಂಥ ಆಸೆ ಇದೆ. ಉದ್ಯೋಗದಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಬೇಕು ಅಂತಕ್ಕಂಥ ಮನಸ್ಸಿದೆ. ಆದರೆ ಈ ಹಣಕಾಸಿನ ಟ್ರಾನ್ಸಾಕ್ಷನ್ ಮಾಡಿ ಇಕ್ಕಟ್ಟು ಸಿಕ್ಕಾಕೊಂಡ್ಬಿಟ್ಟಿದ್ದೀರಲ್ಲ, ಇರ್ತಕ್ಕಂಥದ್ದನ್ನ ಮೌಲ್ಯ ಬೇರೆ ಯಾರಿಗೂ ಕೊಡ್ತಕ್ಕಂಥದ್ದು ಅಥವಾ ಇನ್ನೇನೋ ಮಾಡ್ಕೊಡ್ತೀನಿ ಅಂತ ಹೇಳ್ತಕ್ಕಂಥದ್ದು, ಅಲ್ಲಿ ಕೆಲಸ ಆಗುತ್ತೆ ಅಂತ ನಂಬಿಕೆಯಿಂದ ನೀವು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿರ್ತೀರಿ. ಆದ್ರೆ ಅಲ್ಲಿ ಕೆಲಸ ಆಗಲ್ಲ, ಇಲ್ಲಿ ಇಕ್ಕಟ್ಟು ಸಿಕ್ಕಾಕೊಂಡಿದ್ದೀರಿ, ಅಲ್ಲಿ ನೀವು ಉತ್ತರ ಕೊಡೋಕ್ಕಾಗುವುದಿಲ್ಲ. ಇಂತಹ ಪರಿಸ್ಥಿತಿಗಳಲ್ಲಿ ಬಹಳಷ್ಟು ಜನ ನರಳ್ತಾ ಇದ್ದೀರಿ. ಇವತ್ತು ಮಾತಿಗೆ ಕಟ್ಟಿ ಬೀಳಬೇಕಾದಂತಹ ಪರಿಸ್ಥಿತಿ ಇವತ್ತು ಕನ್ಯಾ ರಾಶಿಯವರು. ಹಾಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಸಣ್ಣ ಮಕ್ಕಳು ಇವತ್ತು ಬೆನ್ನೋವಿಂದ ಒದ್ದಾಡ್ತೀರಿ. ಒಂದಷ್ಟು ಜನ ಮಕ್ಕಳು ಬೀಳೋದು, ಏಳೋದು, ಏಟು ಮಾಡ್ಕೊಳ್ತಕ್ಕಂಥದ್ದು, ಅದು ನೋಡಿ ಮನೇಲಿರ್ತಕ್ಕಂಥ ಪೋಷಕರು ಕಣ್ಣೀರು ಹಾಕೋದು, ಇದೆಲ್ಲ ಸಾಗುತ್ತೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಉದ್ಯೋಗ ನಿಮಿತ್ತವಾಗಿ ಹೊರಗಡೆ ಬರಬೇಕಾದ್ರೆ, ಓಡಾಡುವಾಗ ನೀವೇ ಡ್ರೈವಿಂಗ್ ಮಾಡ್ತಾ ಇದ್ರೆ ನಿಮ್ಮ ಡ್ರೈವಿಂಗ್ ಅಲ್ಲಿ ಬಹಳಷ್ಟು ಎಚ್ಚರಿಕೆ ಇರಲಿ. ಯಾಕೆಂದ್ರೆ
ಅತಿಯಾದಂಥ ವೇಗ ಇವತ್ತು ಒಳ್ಳೆಯದಲ್ಲ. ಇನ್ನು ವಾರದ ಪ್ರಾರಂಭ, ಸರಿಯಾದ ಸಮಯಕ್ಕೆ ನೀವು ಉದ್ಯೋಗಕ್ಕೆ ಬರಬೇಕು, ಶಾಲೆಗೆ ಹೊರಡಬೇಕು, ಎಲ್ಲವೂ ಇರುತ್ತೆ. ಹಾಗಂತ ತುಂಬ ಸ್ಪೀಡಾಗಿ ಗಾಡಿ ಓಡಿಸಿದ್ರೆ, ನೀವು ಸ್ಪೀಡಾಗಿ ಗಾಡಿ ಓಡಿಸಿ ನೀವು ಸೇರಬೇಕಾದ ಜಾಗಕ್ಕೆ ಸೇರೋದಕ್ಕಿಂತ ಮುನ್ನ ನಿಮ್ಮ ಎಡ ಮತ್ತು ಬಲಭಾಗದಲ್ಲಿ ಬರ್ತಕ್ಕಂಥವ್ರು ಬೇರೆ ಜಾಗಕ್ಕೆ ಸೇರ್ಕೊಳ್ತಾರೆ. ಅದರಿಂದ ಕನ್ಯಾ ರಾಶಿಯವರು ಸ್ವಲ್ಪ ತಾಳ್ಮೆಯಿಂದ ಇರಿ. ತುಂಬ ತಾಳ್ಮೆ ವಹಿಸತಕ್ಕಂಥದ್ದು ಯಾವ್ದಾದ್ರು ದಿನ ಇದ್ರೆ ಅದು ಇವತ್ತು ದುಡುಕಬೇಡಿ. ಯಾವುದೇ ಕಾಗದ ಪತ್ರಿಕೆ ಸಹಿ ಹಾಕಬೇಡಿ. ಹಾಕ್ಲೇಬೇಕಾದಂಥ ಪರಿಸ್ಥಿತಿ ಇದ್ರೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವ್ರು, ಅನುಭವಸ್ಥರು, ಯಾರಾದರೂ ನಿಮಗೆ ವೆಲ್ವಿಷರ್ಸ್ ಅಂತ ಇರ್ತಾರಲ್ಲ, ನಿಮ್ಮ ಶ್ರೇಯಸ್ಸನ್ನು ಬಯಸ್ತಕ್ಕಂಥವ್ರು, ಅಂತಹವರ ಜೊತೆಲಿಟ್ಕೊಂಡೇ ವ್ಯವಹಾರ ಮಾಡಿ. ಹಾಗೆ ಸ್ವಲ್ಪ ಮಟ್ಟಿಗೆ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ. ತುಂಬಾ ದಿನಗಳ ನಂತರ ಒಂದು ಒಳಿತಾಗುವಂತಹ ಕಾಲ ಅಂದ್ರೂ ತಪ್ಪಲ್ಲ. ಯಾಕೆಂದ್ರೆ ಒಂದೇ ಸಮ ಶ್ರಮ ಪಟ್ಟಿದ್ದೀರಲ್ಲ, ಸತತ 1-1.5 ತಿಂಗಳಿಂದ ಯಾವುದೊಂದು ಕೆಲಸ ಆಗದಿರಾ, ಯಾವುದೊಂದು ಪ್ರಯತ್ನವೆಲ್ಲವೂ ಸಹಿತ ವಿಫಲವಾಗಿ ಏನೋ ಸಾಧನೆ ಮಾಡ್ಲಿಕ್ಕೆ ಅಂತ ಹೊರಟು ಏನೂ ಮಾಡ್ಲಿಕ್ಕೆ ಆಗದಿರಾ, ತೊಂದರೆ ಅಂತಕ್ಕಂತಹದ್ದು ಮೇಲಿಂದ ಮೇಲೆ ಮನುಷ್ಯನಿಗೆ ಬಂದು ಕೂತ್ಕೊಂಡಾಗ ಅಷ್ಟೇ ಅದಕ್ಕೊಂದು ಪರಿಹಾರ ಹುಡ್ಕೊಳ್ಬೇಕು ಅನ್ಸುತ್ತೆ. ಹಾಗೆ ಇವತ್ತು ನಿಮ್ಮ ಪರಿಸ್ಥಿತಿ ಹಾಗಾಗಿದೆ. ಅದರಲ್ಲೂ ಇವತ್ತು 11 ಗಂಟೆ 12 ನಿಮಿಷದಿಂದ 4 ಗಂಟೆ ತನಕ, 11 ಗಂಟೆ 12 ನಿಮಿಷದಿಂದ 4ರ ತನಕ ನೀವು ಅಂದುಕೊಂಡಿದ್ದನ್ನ ಸಾಧಿಸುವಂತ ಯೋಗ ಫಲ ನಿಮಗೆ ಸಿಗಬೇಕಾದ್ರೂ ಇವತ್ತು ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸರಸಜನಲೀಂ ಸರೋಜಹಸ್ತೆ ಧವಲತರಾಗುಂಶ ಗಂಧಮಾಲ್ಯ ಶೋಭೆ. ಭಗವತಿಯನ್ನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ತಾ ಗ್ರಾಮ ದೇವತೆಯ ಸಾನ್ನಿಧ್ಯದಲ್ಲಾಗ್ಲಿ, ಮನೆ ದೇವರತರಾಗ್ಲಿ, ಜೊತೆಗೆ ನಿಮಗೆ ಬಹಳ ಬೇಕಾಗಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸುವಂಥದ್ದಾಗ್ಲಿ, ಇಂತಹ ಒಂದು ವಿಚಾರಗಳಲ್ಲಿ ತಾವು ಮುಂದಾಗಬೇಕು. ಇದ್ರ ಜೊತೆಗೆ ಸಾಧ್ಯವಾದರೆ ನಿಮ್ಮ ಅಂಗೈಯಲ್ಲಿ 1/2 ಸ್ಪೂನ್ ಅಷ್ಟು ಜೇನುತುಪ್ಪವನ್ನ ಅಥವಾ 1-2 ಹನಿಯಷ್ಟು ಜೇನುತುಪ್ಪವನ್ನ ಅಂಗೈಗೆ ಹಾಕೊಳ್ಳಿ. ಅಂಗೈಗೆ ಹಾಕೊಂಡಿರ್ತಕ್ಕಂಥ ಜೇನುತುಪ್ಪವನ್ನ ಹಸಿರು ಗಿಡಗಳ ಮೇಲೆ ಕೈ ತೊಳ್ಕೊಳ್ಳಿ. ಆ ಗಿಡದ ಮೇಲೆ ಸಿಹಿ ನೀರು ಬಿದ್ದಾಗ, ಅಂದ್ರೆ ಆ ಜೇನುತುಪ್ಪ ಕಲಸಿರ್ತಕ್ಕಂಥ ನೀರು ಬಿದ್ದಾಗ ಒಂದಷ್ಟು ದೋಷಗಳು ದೂರ ಆಗುತ್ತೆ. ಆಗ ತುಲಾರಾಶಿಯವರಿಗೆ ಬಳಿತಾಗುತ್ತೆ. ರಾಶಿಯವರು ನಿಮ್ಮ ಆರೋಗ್ಯದ ಕಡೆನೂ ಗಮನ ಕೊಡಬೇಕು. ಆರೋಗ್ಯದ ಕಡೆ ಗಮನ ಕೊಡಿ. ಯಾರನ್ನಾದ್ರೂ ಮಾತಾಡಬೇಕಾದ್ರೆ ತಾಳ್ಮೆಯಿಂದ ಮಾತಾಡಿ. ಮುಖದಲ್ಲಿ ಕೋಪ ಅನ್ನೋದನ್ನು ತೋರಿಸ್ಕೊಳ್ಬೇಡಿ. ನೀವು ಮೌನವಾಗಿದ್ದು ಅಥವಾ ನಗನಾಗ್ತಾ ಇದ್ದು ನಿಮ್ಮ ಕೆಲಸವನ್ನು ಮಾಡಿಕೊಂಡ್ರೆ ತುಲಾರಾಶಿಯವರು ಖಂಡಿತ ಹೆಚ್ಚಿನ ಫಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮಾಡೋ ಕೆಲಸದಲ್ಲಿ ಏನಾದ್ರು ಸಂಪಾದನೆ ಮಾಡ್ಕೋಬೇಕಂದ್ರೆ ನಿಮ್ಮ ನಡೆ ನಡವಳಿಕೆ ಇದೆಯಲ್ಲ, ಅಲ್ಲಿ ನೀವು ತೋರಿಸ್ಬೇಕು ನಿಮ್ಮ ಬುದ್ಧಿವಂತಿಕೆಯನ್ನು. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಜವಾಬ್ದಾರಿ ಬಹಳಷ್ಟು ಇದೆ, ಆತಂಕ ಇದೆ, ಭಯ ಇದೆ. ಏನ್ ಕತ್ಯೋ, ಏನಾಗ್ಬೋದು, ಏನ್ ಮಾಡ್ಬೋದು, ಏನಾಗುತ್ತೋ, ಅಥವಾ ನಾನು ಮಾಡ್ತಿರ್ತಕ್ಕಂಥ ವ್ಯವಹಾರ 4 ಜನಕ್ಕೆ ಗೊತ್ತಾದ್ರೆ ಇನ್ನೇನಾಗುತ್ತೋ, ಅಥವಾ ಹಣಕಾಸಿನ ವಿಚಾರದಲ್ಲಿ ಎಲ್ಲಿ ಏನು ಕೈ ಕಳ್ಕೊಳ್ತೀನೋ, ಅಥವಾ ನನ್ನ ವ್ಯವಸ್ಥೆ ಹೇಗೆ ನಡೀಬಹುದು, ಅಥವಾ ನನ್ನ ಮನಸ್ಸಲ್ಲಿರ್ತಕ್ಕಂಥ ಮಾತಿಗೆ ಸರಿಯಾದ ರೀತಿ ಯಾರು ಸ್ಪಂದಿಸ್ತಾರೋ ಇಲ್ವೋ, ಹೀಗೆ 1, 2, 4 ತರ ಆತಂಕದ ಭಯ. ಇವೆಲ್ಲವನ್ನು ನೋಡಿದ್ರೆ ಹೇಗೆ ಸರಿಪಡಿಸ್ಕೊಳ್ಳೋದು? ಇದೆಲ್ಲದರ ಮಧ್ಯದಲ್ಲಿ ಶಿವಧ್ಯಾನ ಇದೆಯಲ್ಲ, ಎಲ್ಲವನ್ನು ಸಹಿತ, ಎಲ್ಲಾ ಕಷ್ಟಗಳನ್ನು ಸಹಿತ ಬೆಟ್ಟದಂತ ಕಷ್ಟವನ್ನು ಮಂಜಿನಗಡೆ ತರ ಕರೆಸುವ ಶಕ್ತಿ ಆ ಶಿವಮಂತ್ರದಲ್ಲಿದೆ. ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನ ವೃಶ್ಚಿಕ ರಾಶಿಯವರು ತಪ್ಪದಿರ ಪಠನೆ ಮಾಡಿ. ಶಿವ ಸಾನ್ನಿಧ್ಯಕ್ಕೆ ಹೋಗಿ ದರ್ಶನ ಮಾಡಿ ಬನ್ನಿ. 1-2 ಬಿಲ್ವಪತ್ರೆಯನ್ನ ಶಿವನಿಗೆ ಅರ್ಪಣೆ ಮಾಡಿ. ಹಾಗೆ ಎಲ್ಲಾದ್ರೂ ಗೋವುಗಳು ಕಂಡ್ರೆ ಒಂದಿಷ್ಟು ಗೋವಿಗೆ ಗೋಗ್ರಾಸ ಕೊಡಿ. ಹಾಗೆ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಒಂದಿಷ್ಟು ತಿನ್ಲಿಕ್ಕೆ ಏನಾದ್ರು ಪದಾರ್ಥಗಳನ್ನ ಕೊಡಿ. ಇಷ್ಟು ಕಾಯಕವನ್ನ ನೀವು ಶ್ರದ್ಧೆಯಿಂದ ಮಾಡಿದ್ರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನ ದೂರ ಆಗುತ್ತೆ. ಇದರ ಜೊತೆಗೆ ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಹೀಗೆ ಗಣಪತಿಯನ್ನ ಪ್ರಾರ್ಥನೆ ಮಾಡ್ತಾ 21 ಗರಿಕೆಯನ್ನ, ಶ್ರೀಗಂಧದಲ್ಲಿ ಗರಿಕೆಯನ್ನು ಅದ್ದಿ ಗಣಪತಿ ಪಾದಕ್ಕಿಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು. ಹಾಗೆ ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ಯಾವುದೇ ಬಣ್ಣದ ವಸ್ತ್ರವನ್ನ ನೀವು ಧರಿಸಿದ್ರೂ, ನೀವು ಒಂದು ಕೆಂಪು ವರ್ಣದ ವಸ್ತ್ರವನ್ನ, ಅಂದ್ರೆ ಕೆಂಪು ವರ್ಣದ ಒಂದು ಕರವಸ್ತ್ರವನ್ನಾದ್ರೂ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಅಸಾಧ್ಯವಾದ್ದನ್ನ ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ, ತೃಪ್ತಿಕರವಾದಂತಹ ಬದುಕನ್ನ ಕಾಣುವಂಥ ದಿನ. ಯೋಗ ಫಲ ಎಂಬತಕ್ಕಂಥದ್ದೇನೋ ಬಹಳಷ್ಟು ಇದೆ. ಹಾಗೆ ಇವತ್ತು ತುಂಬಾ ಅನುಕೂಲವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಈ ಶುಭ ದಿನ ಆದ್ರಿಂದ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದಿಷ್ಟು ಅಡ್ಡಿ ಆತಂಕ ಆಗ್ಬೋದು. ಹಾಗೆ ಮಾನಸಿಕವಾದಂತಹ ಒತ್ತಡ ಆಗ್ಬೋದು. ಧನುರಾಶಿಯಲ್ಲಿರ್ತಕ್ಕಂಥವರು ಬೆಲೆ ಬಾಳುವಂಥ ವಸ್ತುಗಳ ಬಗ್ಗೆ ಜವಾಬ್ದಾರಿ ವಹಿಸಬೇಕು. ಹಾಗೆ ಕೆಲಸ ಕಾರ್ಯಗಳ ಕಡೆ ನೀವು ಹಾಕೋ ಪ್ರತಿ ಹೆಜ್ಜೆಯಲ್ಲೂ ಬಹಳ ಜೋಪಾನ ಬೇಕು. ಇವತ್ತು ನಂಬಿಸಿ ಮೋಸ ಮಾಡತಕ್ಕಂಥವ್ರು ನಿಮ್ಮ ಹಿಂದೆ ಬಂದಿರ್ತಾರೆ. ನಿಮ್ಮ ಕೈಲಿರ್ತಕ್ಕಂಥ ಬೆಲೆ ಬಾಳುವ ವಸ್ತುಗಳನ್ನ ಮತ್ತೊಬ್ಬರ ಕೈ ಕಿತ್ಕೊಳ್ಳುವಂತ ಮಟ್ಟಕ್ಕೆ ಹೋಗ್ತಾರೆ. ಏನೇ ಆದ್ರೂ ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ಮಾಡಿ. ಹಾಗೆ ಸಾಧ್ಯವಾದರೆ ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ ತನಕ
12ರಿಂದ 4 ಮಧ್ಯದಲ್ಲಿ ಹಾಕುವ ಪ್ರತಿ ಹೆಜ್ಜೆಯೂ ಸ್ವಲ್ಪ ಜೋಪಾನ. ಹಾಗೆ ಹಸಿದ ವ್ಯಕ್ತಿಗಳಿಗೆ ಒಂದಿಷ್ಟು ಅನ್ನವನ್ನು ಉಣಬಡಿಸಿ, ಅಥವಾ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದ್ರು ತಿಂಡಿ ತಿನಿಸನ್ನು ಕೊಟ್ಟು ಒಂದು ಒಳ್ಳೆ ಮನಸ್ಸಿನಿಂದ ನೀವು ಮುನ್ನಡೆದ್ರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿ ಸಿಗುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದ್ರೆ ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರು ಒಂದಷ್ಟು ಜವಾಬ್ದಾರಿಯುತವಾದಂತಹ ಕಾಯಕವನ್ನ ಎಲ್ಲೋ ಒಂದು ಕಡೆ ಮರೆತು ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬಿಡ್ತೀರೇನೋ, ಅದ್ರ ಬಗ್ಗೆ ಚಿಂತನೆ ಮಾಡಿ. ಯಾಕೆಂದ್ರೆ ನಿಮ್ಮದೇ ಆದಂತಹ ಹೆಗಲ ಮೇಲೆ ನಿಮಗಿರುವಂತ ಜವಾಬ್ದಾರಿ ಇದೆಯಲ್ಲ, ಅದನ್ನ ಸರಿಯಾಗಿ ಅರ್ಥೈಸ್ಕೊಂಡು ನಡಿಬೇಕು. ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರು ಈ ಕೊಟ್ಟು ತೆಗೆದುಕೊಳ್ತಕ್ಕಂಥ ಟ್ರಾನ್ಸಾಕ್ಷನ್ಸ್, ಹಣಕಾಸಿನ ವಿಚಾರ ಸ್ವಲ್ಪ ಜೋಪಾನ. ಇವತ್ತು ಯಾವುದೇ ವ್ಯವಹಾರ ಮಾಡಬೇಕಾದ್ರೂ ಎಚ್ಚರಿಕೆಯಿಂದ ಮಾಡಬೇಕು. ಯಾವುದೇ ಹಣಕಾಸಿನ ಜವಾಬ್ದಾರಿ ಏನಾದ್ರೂ ಸಹಿತ ನೋಡ್ಕೊಳ್ಬೇಕು. ಹಾಗೆ ಇವತ್ತು ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ನಿಮ್ಮ ಮನದಾಳದ ಮಾತಿಗೆ ಸರಿಯಾದ ಅರ್ಥೈಸ್ಕೊಂಡು ನಡೆಯುವಂತಹ ಕಾಯಕವೇ ಆಗಬೇಕು. ಹಾಗೆ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 4 ಗಂಟೆ 15 ನಿಮಿಷ ಈ ಸಮಯದಲ್ಲಿ ಬಹಳಷ್ಟು ಎಚ್ಚರಿಕೆ ಇರಲಿ. ಹಾಗೆ ಸಾಧ್ಯವಾದರೆ ಒಂದೆರಡು ವಿಳೆದೆಲೆ ಅಡಿಕೆ, ಒಂದಷ್ಟು ಕೇಸರಿ ಅಥವಾ ಒಂದೆರಡು ಹಣ್ಣು ಇಂಥದ್ದು ಹನುಮನ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಅಥವಾ ನಿಮಗೆ ಏನೂ ಕೊಡ್ಲಿಕ್ಕಾಗದಿದ್ರು ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನ ಹನುಮನ ಪ್ರಾರ್ಥನೆ ಮಾಡ್ಕೊಳ್ಳಿ. ಹನುಮನ ಪ್ರಾರ್ಥನೆಯಿಂದ ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರು ಬರುವಂತ ಸಂಕಷ್ಟಗಳಿಂದ ಬೇಗ ಮುಕ್ತರಾಗ್ತೀರಿ, ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನಂದು ತಂದು ಎಂಬತಕ್ಕಂಥ ಆ ಪ್ರೀತಿ ವಿಶ್ವಾಸ ಇದೆಯಲ್ಲ, ಆ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಪಡಿಸ್ಕೊಳ್ಳೋದಕ್ಕೂ ಸಹಿತ ಒಳ್ಳೆ ಯೋಗ ಮತ್ತು ಯೋಗ ಫಲ ಅಂತಕ್ಕಂಥದ್ದು ಖಂಡಿತ ಇದೆ. ಇವತ್ತು ಸಾಧ್ಯವಾದ್ರೆ ಅಶ್ವತ್ಥನಾರಾಯಣನ ವೃಕ್ಷಕ್ಕೆ ಬಂದ್ರೆ ಅರಳಿ ಮರದ ಹತ್ರ ಬಂದು ಅಲ್ಲಿ 11 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ಮಕರ ರಾಶಿಯವರಿಗೆ ಮತ್ತಷ್ಟು ವಿಶೇಷವಾದ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕುಂಭರಾಶಿ, ಕುಂಭಲಗ್ನ. ಕುಂಭರಾಶಿ, ಕುಂಭಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನವೂ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಯಾವುದು ಬೇಕು ಯಾವುದು ಬೇಡ, ಬೇಕು ಬೇಡಗಳನ್ನ ಚಿಂತನೆ ಮಾಡಬೇಕು, ಸರಿಯಾದ ಕ್ರಮವನ್ನು ಅನುಸರಿಸಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು, ಆದ್ರೆ ಏನು ಮಾಡಕ್ಕೆ ಹೋದ್ರು ಸಹಿತ ಯಾವುದೂ ಮಾಡ್ಲಿಕ್ಕೆ ಆಗದಂತ ರೀತಿಯಲ್ಲಿ ಇದ್ದೀರಿ. ಹಾಗೆ ಇವತ್ತಿನ ದಿವಸ ನಿಮ್ಮ ವ್ಯವಹಾರಗಳಲ್ಲಿ ಆಗ್ತಿರ್ತಕ್ಕಂಥ ವ್ಯತ್ಯಾಸಗಳನ್ನು ಸರಿಪಡಿಸ್ಕೊಳ್ತಿದ್ರೆ, ಅಥವಾ ನೀವು ಕೊಟ್ಟ ಮಾತಿನಂತೆ ನಡ್ಕೊಳ್ದಿರಾ ಇದ್ರೆ, ಅಥವಾ ಕೆಲವಷ್ಟು ಬೆಲೆ ಬಾಳುವ ವಸ್ತುಗಳ ಕಡೆ ಗಮನ ಕೊಡದಿರ ಇದ್ರೆ ಒಂದಷ್ಟು ವ್ಯತ್ಯಾಸ ಆಗೋದಂತೂ ಕನ್ಫರ್ಮ್. ಅದಕ್ಕೋಸ್ಕರ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವಿಷ್ಣು ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ, ಅಥವಾ ಮನೆಯಲ್ಲೇ ವಿಷ್ಣು ಫೋಟೋ ಇದ್ರೆ ಒಂದೆರಡು ತುಳಸಿ ದಳವನ್ನ ದೇವರ ಹತ್ರ ಇಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆತಂಕವನ್ನು ದೂರ ಮಾಡ್ಕೊಳ್ಳಿ. ಭಗವಂತ ನಿಮ್ಮೊಟ್ಟಿಗಿದ್ದಾನೆ, ಆತನ ಕೃಪೆ ನಿಮಗಿದೆ. ನೀವೇನ್ ಮಾಡಬೇಕು ಅನ್ಕೊಂಡಿದ್ರು ಅದಕ್ಕಿಂತ ಹೆಚ್ಚಿನಾಗಿ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಕೆಲವಷ್ಟು ವಿಚಾರಗಳು ಮಾತ್ರ ಕೆಲವು ಸತ್ಯಾಸತ್ಯತೆಗಳನ್ನು ತಿಳ್ಕೊಳ್ಬೇಕು, ಬೇಕು ಬೇಡಗಳನ್ನ ಅರ್ಥ ಮಾಡ್ಕೋಬೇಕು. ಯಾವುದು ಸರಿ ತಪ್ಪು ಎಂಬತಕ್ಕಂಥದ್ರ ಅರಿವಿಲ್ದಿರ ನಡ್ಕೊಂಡಾಗ ಅಲ್ಲಿ ಸಮಸ್ಯೆ ಆಗುತ್ತೆ. ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಹುಡುಕೊಳ್ಬೇಕು. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು. ಸಾಧ್ಯವಾದ್ರೆ ಒಂದು ಚಿಟಿಕೆ ಉದ್ದಿನ ಬೆಳೆಯನ್ನ ದೃಷ್ಟಿ ತೆಗೆದು ಆಚೆ ಹಾಕ್ತಕ್ಕಂಥದ್ದು. ಇದರ ಮಧ್ಯದಲ್ಲಿ ನೀವು ನಡಿಬೇಕಾದ್ರೆ ಮೊದಲನೇ ಹೆಜ್ಜೆ ಪೂರ್ವಾಭಿಮುಖವಾಗಿ ನಿಂತು ಪೂರ್ವಕ್ಕೆ ಒಂದು ಹೆಜ್ಜೆ ಹಾಕಿ ಸೂರ್ಯದೇವರ ನಮಸ್ಕಾರ ಮಾಡಿಕೊಂಡು ತದನಂತರ ನೀವು ಆಚೆ ಹೊರಟ್ರೆ ಕುಂಭರಾಶಿಯವರು ಖಂಡಿತ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಮೀನರಾಶಿ, ಮೀನಲಗ್ನ. ಮೀನರಾಶಿ, ಮೀನಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯವಹಾರಗಳು ಪರವಾಗಿಲ್ಲ. ಆದ್ರೆ ನೀವು ಮಾಡುವಂತ ಪ್ರತಿಯೊಂದು ಕಾಯಕ ನಿಮ್ಮ ಆತ್ಮತೃಪ್ತಿ ಆಗ್ತಾ ಇಲ್ಲ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಅಯ್ಯೋ ಹೀಗಲ್ಲ ಹಾಗೆ ಮಾಡಬೇಕಾಗಿತ್ತು, ಈ ತರ ಹೋಗಿದ್ರೆ ಚೆನ್ನಾಗಿತ್ತು, ಇಂಥ ವ್ಯಕ್ತಿನೇ ನಾವು ಇವತ್ತು ನೋಡ್ಬೇಕಾಗಿತ್ತು, ಅಥವಾ ಇಂಥ ಕೆಲಸ ಮಾಡಿದ್ರೆ ಇದ್ರ ಲಾಭ ಸಿಕ್ತಿತ್ತೋ ಏನೋ, ಹೀಗೆ ಒಂದಲ್ಲ ಒಂಥರ ಅಚಾತುರ್ಯಗಳಿರ್ತಕ್ಕಂಥ ಪರಿಸ್ಥಿತಿ ಇದೆ. ಆದ್ರೆ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 4 ಗಂಟೆ 15 ನಿಮಿಷದೊಳಗಾಗಿ ಒಂದು ಅದೃಷ್ಟದ ಕಾಲ. ಹಾಗಾಗಿ ಅದೃಷ್ಟ ಅಂತಕ್ಕಂಥದ್ದು ಭಗವಂತ ಕೊಟ್ರೆ ಮಾತ್ರ. ಅಂತಹ ಭಗವತ್ ಸಂಕಲ್ಪ ಇವತ್ತು ನಿಮ್ಮ ಕೆಲಸದಲ್ಲಿ ಕಾರ್ಯಸಿದ್ಧಿ ಇದೆ. ಇವತ್ತು ನೀವು ಏನೇ ಮಾಡ್ಲಿಕ್ಕೆ ಮುಂದಾದ್ರೂ ಅದರಲ್ಲಿ ಲಾಭವನ್ನೇ ಗಳಿಸ್ತೀರಿ. ಆದ್ರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಆತಂಕನೂ ಇದೆ, ಭಯನೂ ಇದೆ. ಆದ್ರೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ತಂದುಕೊಳ್ಳುವಂತ ಕಾಲ ಇದೆ. ಇವತ್ತು ಗಣಪತಿಯನ್ನ ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪತಿಯನ್ನ ಪ್ರಾರ್ಥನೆ ಮಾಡಿ ಇವತ್ತು ನಿಮ್ಮ ಕೆಲಸ ಕಾರ್ಯಗಳನ್ನ ಶುರು ಮಾಡಿ. ಹಾಗೆ ಸಾಧ್ಯವಾದರೆ ಸೋಮವಾರ ವಾರದ ಮೊದಲನೇ ದಿವಸ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಹೇಳುವ ಮಾತನ್ನ ಆಲಿಸಿ, ನಿಮ್ಮ ಹಿರಿಯರ ಮಾತನ್ನು ಆಲಿಸಬೇಕು. ಮನೆಯಲ್ಲಿರ್ತಕ್ಕಂಥವ್ರ ಮಾತಿನೊಟ್ಟಿಗೆ ನಿಮ್ಮ ನಡೆ ನಡವಳಿಕೆಗಳ ಸಹಿತ ಸ್ಪಷ್ಟತೆ ಇರಲಿರಬೇಕು. ಹಾಗಿದ್ದಾಗ ಮಾತ್ರ ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿ ಸಿಗುತ್ತೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ.